ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಆಚಾರ್. ತುಂಬ ದಿನಗಳಾದಮೇಲೆ ವಿಡಿಯೋ ಮಾಡ್ತಿರೋದು, ತುಂಬ ಗ್ಯಾಪ್ ಆಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫಾಂಟೈನ್ ಕಂಪ್ನಿ ಒಂದು ಮಿನಿ ಸ್ಪೀಕರ್ಗಳು. ಸೊ ನಿಮ್ಮ ಹತ್ರ ಪಿ ಸಿ ಲ್ಯಾಪ್ಟಾಪ್ ಇತ್ತು ಅಂತಂದರೆ ಚಿಕ್ಕದಾಗಿ ಸೌಂಡ್ ಬರೋಕ್ಕೆ ಒಂದು ರೂಮ್ಗೆ ಸಾಕು ಅನ್ನೋದಾದರೆ ಈ ಒಂದು ಮಿನಿ ಸ್ಪೀಕರ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಗುರು. ಸೊ ರಿವ್ಯೂ ಎಲ್ಲ ನೋಡಿದೆ. ಸೊ ಅದಕ್ಕೋಸ್ಕರ ನಾನು ಕೂಡ ಅಮೆಝಾನಲ್ಲಿ ಬುಕ್ ಮಾಡಿದೆ. 246ಗೆ ಸಿಕ್ಕಿದೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಲಿಂಕನ್ನು ಕ್ಲಿಕ್ ಮಾಡ್ತು ಅಂತಂದರೆ ನೀವು ಆರಾಮಾಗಿ ಬೈ ಮಾಡ್ಕೋಬೋದು. ಇದು ಫ್ಲಿಪ್ಕಾರ್ಟಲ್ಲಿ ಸದ್ಯಕ್ಕೆ ಅವೈಲೇಬಲ್ ಇಲ್ಲ, ಸ್ಟಾಕ್ ಇಲ್ಲ ಅಂತ ತೋರಿಸ್ತಿದೆ. ಅಮೆಝಾನಲ್ಲಿ ಸಿಗುತ್ತೆ, ನೀವು ಬೇಕು ಅಂದರೆ ಬೈ ಮಾಡ್ಕೋಬೋದು. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಮತ್ತು ಇದ್ರ ಕ್ವಾಲಿಟಿ ಹೇಗಿದೆ, ಸೌಂಡ್ ಎಲ್ಲ ಚೆನ್ನಾಗಿ ಬರುತ್ತಾ, ಸೊ ಇದನ್ನೆಲ್ಲ ನೋಡೋಣ ಇವತ್ತಿನ ವೀಡಿಯೋದಲ್ಲಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ ಗುರು. ಕೆಲವೇ ದಿನಗಳಲ್ಲಿ ನಮ್ಮ ಸೆಕೆಂಡ್ ಚಾನಲ್ ಕೂಡ ಶಾರ್ಟ್ ಫಿಲಮ್ ಬರ್ತಿದೆ. ಸೊ ಅದನ್ನು ಕೂಡ ವಾಚ್ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇದನ್ನ ಫುಲ್ ಲೋಕಲಾಗಿ ಅನ್ಬಾಕ್ಸಿಂಗ್ ಮಾಡೋಣ ಇವತ್ತು, ಯಾಕಂದರೆ ಏನಿಲ್ಲ ಗುರು, ಕತ್ರಿ ಏನೂ ಇಲ್ಲ. ಸೊ ಅದರಿಂದ ಲೋಕಲಾಗೆ ಅನ್ಬಾಕ್ಸಿಂಗ್ ಮಾಡೋಣ. ಲೋಕಲಿಗೆ ಅಂತ ಏನಂದರೆ ಗುರು, ಲೋಕಲಾಗಿ ಅನ್ಬಾಕ್ಸಿಂಗ್ ಮಾಡೋಣ ಅಂದರೆ ಇವರು ಲೋಕಲಾಗೆ ಪ್ಯಾಕ್ ಮಾಡಿ ಕಳ್ಸವ್ರೆ. ಇಲ್ಲಿ ನೋಡಿ, ಇಷ್ಟೇ ಗುರು ಪ್ಯಾಕಿಂಗು, ಭಾರಿ ಸಿಂಪಲ್ಲಾಗಿ ಕಳಿಸ್ಬಿಟ್ಟವ್ರೆ. ಇಷ್ಟೇ. ಸೊ ಇದರಲ್ಲಿ ಡೀಟೇಲ್ಸ್ ಇರುತ್ತೆ. ಸೊ ಇದು ನಿಮಗೆ ಏನು ಬೇಕಾಗಿಲ್ಲ. ಸೊ ಇದನ್ನು ಈಗ ಅನ್ಬಾಕ್ಸ್ ಮಾಡೋಣ. ಪರವಾಗಿಲ್ಲ ಗುರು, ಸ್ಟಿಕ್ಕರ್ ಎಲ್ಲ ಜೋರಾಗಿ ಹಾಕವ್ರೆ. ಯಾವುದೇ ಸ್ಟಿಕ್ಕರ್ ಇದ್ದರೆ 2 ನಿಮಿಷದ ಕೆಲಸ ಬಿಡಿ, ಬಡ್ದೆಸಿತೀವಿ ನಾವು ಸೈಡಿಗೆ. ಇಷ್ಟೇ ಗೊತ್ತಲ್ಲ, ಲೋಕಲಲ್ಲೇ ಹಿಡ್ದಿಸ್ಬಿಡೋದು ಅತ್ತಾಗೆ. ಎಸ್, ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಡಗ ಜಸ್ಟ್ ನೋಡೋಕ್ಕೆ ಹಿಂಗೆ ಕಾಣಿಸ್ತಿದೆ ನೋಡಿ. ಸೊ ಇದರೊಳಗಡೆ ಎಳೆದ್ರ ತಕ್ಷಣ ಡೈರೆಕ್ಟಾಗಿ ಇನ್ನೇನಿಲ್ಲ, ಈ ಬಾಕ್ಸ್ ಒಳಗಡೆ 2 ಸ್ಪೀಕರ್ ಸಿಗ್ತಿದೆ. ಸೊ ಇದನ್ನು ಸೈಡ್ಗೆ ಇಡೋಣ. ನೆಕ್ಸ್ಟ್ ಇದರೊಳಗಡೆ ಇನ್ನೊಂದು ಏನೋ ಐತೆ ನೋಡೋಣ ಇರಿ. ಗೊತ್ತಲ್ಲ ಗುರು, ಯೂಸರ್ ಮ್ಯಾನ್ಯುವಲ್ ಹೆಂಗೆ ಯೂಸ್ ಮಾಡಬೇಕು ಅಂತ ಕೊಟ್ಟವ್ರೆ. ಸೊ ಫಸ್ಟು ಇದನ್ನು ಓದ್ಕೊಂಡು ನೆಕ್ಸ್ಟು ಯೂಸ್ ಮಾಡೋದು ಬೆಸ್ಟು. ಸೊ ನಮಗೇನು ಬೇಕಾಗಿಲ್ಲ ಗುರು, ಸೊ ನಾವು ಸ್ವಲ್ಪ ಎಕ್ಸ್ಪರ್ಟ್ ಇದ್ದೀವಿ ಇದರಲ್ಲೆಲ್ಲ. ಸೊ ಈ ಬಾಕ್ಸ್ ನೋಡ್ತಿರ್ಬೋದು ನೀವು, ಜಸ್ಟ್ ಸ್ಪೀಕರ್ ಐತೆ. ಇದರಲ್ಲಿ ಏನೆಲ್ಲ ಆಪ್ಷನ್ ಐತಪ್ಪ ಅಂದರೆ 8 ವ್ಯಾಟ್ ಸ್ಪೀಕರ್ ಇದು. ಸೊ ವಾಲ್ಯೂಮ್ ಕಂಟ್ರೋಲ್ ಬಟನ್ ಇದೆ ಅಂತಿದ್ದಾರೆ. ಮತ್ತು USB ಇದೆ. ಮತ್ತು ಇದರೊಳಗಡೆ ಒಂದೊಳ್ಳೆ ಬಾಳಿಕೆ ಬರುವ ಸ್ಪೀಕರ್ಗಳನ್ನ ಆ್ಯಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಇದನ್ನು ಈಗ ನೋಡೋಣ, ಕ್ವಾಲಿಟಿ ಟೆಸ್ಟ್ ಮಾಡೋಣ. ಬಾಕ್ಸ್ ಸೈಡ್ಗೆ ಇಡೋಣ. ಸೊ ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ ಗುರು ಸ್ಪೀಕರ್ಗಳು. ಇಲ್ಲಿ ನೋಡಿ, ಯೂಸ್ ಮಾಡಿಗಿಟ್ಬಿಟ್ಟಿದ್ದಾರೆ ಗುರು. ಇಲ್ಲ, ನೋಡೋಕೆ ಹಂಗೆ ಅನ್ನಿಸ್ತಾ ಇಲ್ಲ. ಸೊ ನೋಡಿ, ಇಷ್ಟೇ, ವೆರಿ ಸಿಂಪಲ್ಲು. ಇದೊಂದು ಐತೆ, ಇದೊಂದು ಜಾಕ್ ಐತೆ, ಮತ್ತು ಒಂದು USB ಐತೆ. ಸೊ ಇದಕ್ಕೇನು ಎಕ್ಸ್ಟ್ರಾ ಪವರ್ ಏನು ಕೂಡ ಅವಶ್ಯಕತೆ ಇಲ್ಲ. ನೀವೇನಾದರೂ PC ಅಥವಾ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಿತ್ತು ಅಂದರೆ USB ಇರುತ್ತಲ್ಲ, ಸೊ ಅದನ್ನೇ ಕನೆಕ್ಟ್ ಮಾಡಿಕೊಂಡು ಕೂಡ ಆರಾಮ್ಸಾಗಿ ನೀವು ಈ ಒಂದು ಸಾಂಗ್ಸ್ನ ಎಂಜಾಯ್ ಮಾಡ್ಬೋದು. ಕಂಟ್ರೋಲ್ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ನೋಡಿ, ಈ ಕಡೆ ಪ್ಲಸ್ಸು, ಈ ಕಡೆ ಮೈನಸ್ಸು, ಇಲ್ಲೇ ನಾವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಇದು ಒಂದು ಎಕ್ಸ್ಟ್ರಾ ಸ್ಪೀಕರ್, ಟೋಟಲು 2 ಸ್ಪೀಕರ್ ಇರುತ್ತೆ, ಮಿನಿ ಸ್ಪೀಕರು. ಸೊ ಈಗ ನನ್ನ ಹತ್ರ ಇದು ಹೊಸ ಒಂದು ಲೊಕೇಶನು, ಅಂದರೆ ಹೊಸ ಒಂದು ಬ್ಯಾಕ್ಗ್ರೌಂಡು. ಸೊ ಇದರಲ್ಲಿ ನನ್ನ ವೀಡಿಯೋಗಳನ್ನ ಮಾಡ್ತೀನಿ ಇನ್ಮೇಲೆ. ಸೊ ಒಂದು ಒಳ್ಳೆ ಥಾಟ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀವಿ. ಸೊ ಬರೋಣ, ಒಳ್ಳೊಳ್ಳೆ ವೀಡಿಯೋ ಕೊಡೋದಕ್ಕೆ ಮುಂದೆ ಬರೋಣ ಅಂತ ಹೇಳಿದ್ದು. ಸೊ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಬರ್ತಾ ಇರ್ತಾರೆ. ನಮ್ಮ ಚಾನಲಲ್ಲಿ ವಿಸಿಟ್ ಮಾಡ್ತೀರಿ, ಟೆಕ್ ರಿಲೇಟೆಡ್ ಮತ್ತು ಮಿಕ್ಸಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಗುರು. ಬರೀ ಟೆಕ್ಕೇ ಮಾಡ್ತು ಅಂದರೆ ನಮಗೂ ಕೂಡ ಅಷ್ಟೊಂದು ವ್ಯೂಸ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತೀರಾ, ಇದು ನಮ್ಮ ಚಾನಲ್ಲು ಪ್ರವೀಣ್ ಆಚಾರ್ ಸೊರಳ್ಳಿ ಅಂತ. ಸೊ ಓಕೆ, ಬನ್ನಿ ಈಗ ಸ್ಪೀಕರ್ ಟೆಸ್ಟ್ ಮಾಡೇ ಬರೋಣ ಹೆಂಗೆ ಬರುತ್ತೆ ಅಂತ. ಸೊ ಓಕೆ, ಇವಾಗ ನಮ್ಮ ಚಾನಲ್ನೇ ಓಪನ್ ಮಾಡಿದ್ದೀನಿ. ಸೊ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಇವಾಗ ಏನು ಯೂಸ್ ಮಾಡ್ತಿತ್ತು ಅಂತಂದರೆ, ಅಥವಾ ಒಂದು ಡೆಸ್ಕ್ಟಾಪ್ ಮೋಡಲ್ಲಿ ನೀವು ಕ್ರೋಮಲ್ಲಿ ಡೆಸ್ಕ್ಟಾಪ್ ಮೋಡನ್ನು ಆನ್ ಮಾಡ್ಕೊಂಡು ಯೂಸ್ ಮಾಡ್ತಿತ್ತು ಅಂದರೆ ನಿಮಗೊಂದು ಐಡಿಯಾ ಇರುತ್ತೆ. ಬಟ್ ಇದೇ ಫಸ್ಟ್ ಟೈಮ್ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದು ಅಂತಂದರೆ ಕಂಪ್ಲೀಟಾಗಿ ನೋಡಿ, ನಿಮಗೊಂದು ಕ್ಲಾರಿಫೈ ಮತ್ತು ಇನ್ಫಾರ್ಮೇಷನ್ ತುಂಬ ಸಿಗುತ್ತೆ ಈ ವಿಡಿಯೋದಲ್ಲಿ. ನಾವು 2 ಥರಕ್ಕೆ ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಒಂದು YT ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೋದು, ಮತ್ತು ಡೈರೆಕ್ಟ್ ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಇವಾಗ ನೋಡ್ತಿದ್ದೀರಾ, ಈಗ ಕನೆಕ್ಟ್ ಮಾಡಿದ್ದೀನಿ ಯೂಟ್ಯೂಬ್ಲಿ. ಸೊ ನೋ ಕಾಪಿರೈಟ್ ಮ್ಯೂಸಿಕ್ ಇದು. ಸ್ವಲ್ಪ ಪ್ಲೇ ಮಾಡ್ತೀನಿ ಇವಾಗ ನೋಡಿ. ಸೊ ಇದರಲ್ಲಿ ಅಪ್ ಆ್ಯಂಡ್ ಡೌನ್ ಸ್ಕೇನ್ ಮಾಡ್ಕೋಬೋದು. ಓಕೆನಾ. ಸೊ ಇದರಲ್ಲಿ ನೀವು ಸಿಸ್ಟಮ್ ಸೌಂಡ್ಸ್ ಇದೆಯಲ್ಲ, ಅಲ್ಲೂ ಕೂಡ ಸ್ವಲ್ಪ ವೇರಿಯೇಷನ್ ಮಾಡಿ, ಇಲ್ಲೂ ಕೂಡ ಒಂದು ಸ್ವಲ್ಪ ವೇರಿಯೇಷನ್ ಮಾಡಿ ಮ್ಯೂಸಿಕ್ನ ಕೂಡ ನಿಮ್ಗೆ ಬೇಕಾದಂಗೆ ನಿಲ್ಸ್ಕೊಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ನನಗನ್ಸಿದ್ದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂತಂದರೆ, ಒಂದು ಚಿಕ್ಕ ರೂಮ್ಗೆ ಇವೆರಡು ಸ್ಪೀಕರ್ಗಳು ಸಾಕು ಗುರು. ಬೇಜಾನು ಒಬ್ಬರಿಗೆ ಆರಾಮಾಗಿ ಮ್ಯೂಸಿಕ್ ಕೇಳ್ಬೋದು.
ನಾನು ಅಂದ್ಕೊಂಡಿರೋ ಕ್ವಾಲಿಟಿ ಸದ್ಯಕ್ಕೆ ಈ ಸ್ಪೀಕರಲ್ಲಿ ಸಿಗ್ತಾ ಇಲ್ಲ, ಬಟ್ ಈಗ ನಾನು ಕೊಟ್ಟಿರೋ ದುಡ್ಡಿಗೆ ಈ ಸೌಂಡು ಓಕೆ ಅಂತ ನನಗನ್ನಿಸ್ತಿದೆ. ಓಕೆ ಗುರು, ನೋಡಿದ್ರಲ್ಲ ಹೆಂಗಿತ್ತು ವಿಡಿಯೋ. ಸೊ ತುಂಬ ಕ್ವಾಲಿಟಿ ಇರೋದು ಸ್ಪೀಕರ್ ಅಂತಲೇ ಅನ್ಬೋದು, ತುಂಬ ಚೆನ್ನಾಗಿ ಬರ್ತಿದೆ. ಈ ಒಂದು ಸ್ಪೀಕರ್ಗಳು ಹೇಗಿತ್ತು ಮತ್ತು ಈ ಒಂದು ರಿವ್ಯೂ ಹೇಗಿತ್ತು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಒಂದು ಪ್ರಾಡಕ್ಟ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.